ಹಾಯ್, ಇವತ್ತಿನ ರೆಸಿಪಿಯಲ್ಲಿ ನಾನು ಎಗ್ ಬ್ರೆಡ್ ಮಸಾಲ ಹೇಗೆ ಮಾಡುವುದನ್ನು ಹೇಳ್ತೇನೆ. ಮೊದಲು ಒಂದು ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕಿ ನಂತರ ಬ್ರೆಡ್ಡನ್ನು ಇದರಲ್ಲಿ ಟೋಸ್ಟ್ ಮಾಡಿ, ನಾನಿಲ್ಲಿ 4 ಬ್ರೆಡ್ಡನ್ನು ಇಲ್ಲಿ ಸೇರಿಸ್ತಿದ್ದೇನೆ ಟೋಸ್ಟ್ ಮಾಡಲಿಕ್ಕೆ. 2 ಸೈಡ್ ಕೂಡ ಮಗುಚಿ ಹಾಕಿ ಟೋಸ್ಟ್ ಮಾಡಿ. ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಇಲ್ಲಿ ನಾನು 2 ಕಟ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ತಿದ್ದೇನೆ. ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು 1 ಕಟ್ ಮಾಡಿದ ಟೊಮೆಟೊವನ್ನು ಸೇರಿಸ್ತಿದ್ದೇನೆ. ನಂತರ ಒಂದು ಕಾಯಿ ಮೆಣಸು. ಇದು ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರನ್ನು ಇದಕ್ಕೆ ಸೇರಿಸ್ತಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ನಾನಿಲ್ಲಿ 3 ಕಟ್ ಮಾಡಿದಂತಹ ಮೊಟ್ಟೆಯನ್ನು ಇದಕ್ಕೆ ಹಾಕ್ತಿದ್ದೇನೆ. ಮೊಟ್ಟೆ ಹಾಕಿದ ಮೇಲೆ ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಫ್ರೈ ಆದ ನಂತರ ನಾವೇನು ಆಗ ಬ್ರೆಡ್ ಟೋಸ್ಟ್ ಮಾಡಿ ಇಟ್ಟಿದ್ದೇವೆ ಅದನ್ನು ಕಟ್ ಮಾಡಿ ಇದಕ್ಕೆ ಸೇರಿಸಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾವು ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ತಿದ್ದೇವೆ. ನಂತರ ಸ್ವಲ್ಪ ನಿಂಬೆ ಹುಳಿ. ರುಚಿಯಾದಂತಹ ಎಗ್ ಬ್ರೆಡ್ ಮಸಾಲ ರೆಸಿಪಿ ರೆಡಿಯಾಗಿದೆ. ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೂಡ ಯೂಸ್ ಮಾಡ್ಬೋದು. ಕೆಲವರಿಗೆ ಮೊಟ್ಟೆ ಆಗದಿದ್ದರೆ ಮೊಟ್ಟೆಯನ್ನು ಸ್ಕಿಪ್ ಮಾಡಿ ಮಸಾಲಕ್ಕೆ ಬ್ರೆಡ್ ಹಾಕಿ ಕೂಡ ಮಿಕ್ಸ್ ಮಾಡಿ ತಿನ್ಬೋದು, ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.